ನನ್ನ ಹೆಸರು ಎಸ್ ಮಾಲತಿ ಅಂತ. ನಾನು ಸಾಗರದಲ್ಲಿ ನೆಲೆಸಿದ್ದೇನೆ. ಕಳೆದ 30 ವರ್ಷಗಳಿಂದ ರಂಗಭೂಮಿಯಲ್ಲಿ ನಿರ್ದೇಶಕಿಯಾಗಿ, ನಾಟಕಕಾರ್ತಿಯಾಗಿ, ವಸ್ತ್ರ ವಿನ್ಯಾಸಕಾರ್ತಿಯಾಗಿ, ಆಮೇಲೆ ವಿಮರ್ಶಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಾಟಕ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ, ನಾನು ಚಿಕ್ಕಂದಿನಲ್ಲೇ ನನ್ನ ಹೈಸ್ಕೂಲ್, ಮಿಡ್ಲ್ ಸ್ಕೂಲ್, ಕಾಲೇಜು ಆ ಸಮಯದಲ್ಲೇ ರಂಗಭೂಮಿಯಲ್ಲಿ ಆಸಕ್ತವಾಗಿದ್ದೆ. ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಇದ್ದೆ. ಆದರೆ ನಾಟಕದಲ್ಲಿ ಪೂರ್ಣ ತೊಡಗಿಸ್ಕೊಂಡಿದ್ದು ಮಾತ್ರ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗಿ ಡಿಪ್ಲೊಮಾ ಮಾಡಿ ಬಂದ ನಂತರ 1970ರ ದಶಕದಲ್ಲಿ ನಾನು ಮೈಸೂರಿನಲ್ಲಿ PhD ಮಾಡಲಿಕ್ಕೆ ಮಾನಸ ಗಂಗೋತ್ರಿಯಲ್ಲಿದ್ದೆ. ಆಗ ಸಮತೆಂತೋ ಗ್ರೂಪಿನ ಪರಿಚಯ ಆಯಿತು ನನಗೆ. ಸಿಂಧೋಳಿ ಅನಂತಮೂರ್ತಿ, ಬಾಲಗೋಪಾಲ್ ವರ್ಮಾ, ವಿಶ್ವನಾಥ್ ಮಿರ್ಲೆ, ರಾಮೇಶ್ವರಿ ವರ್ಮಾ ಅವರೆಲ್ಲ ಪರಿಚಯ ಆದರು. ಅವ್ರ ಜೊತೆಗೆ ನಾಟಕಗಳಲ್ಲಿ ಪಾತ್ರ ವಹಿಸ್ತಾ ಇದ್ದೆ. ಆಗ ಪೀಟರ್ ಕು ಅಂತ ಒಬ್ಬರು ಇಂಗ್ಲೆಂಡಿಂದ ಬಂದಿದ್ದರು. ಅವರ ಒಂದು ರಂಗ ತರಬೇತಿ ಶಿಬಿರದಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ದೆ. ಆ ನಂತರ ಏನಾಯಿತು, MA ಮಾಡಿದೆ. ಕನ್ನಡದಲ್ಲಿ MA ಮಾಡಿದ್ರಿಂದ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ RV ಕಾಲೇಜ್ ಬೆಂಗಳೂರಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ದೆಹಲಿಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಬೇಕು ಅನ್ನುವಂಥ ಆಸೆ ಉಂಟಾಯಿತು. ಕೆಲಸ ಬಿಟ್ಟು ನಾನು ದೆಹಲಿಗೆ ಹೋದೆ. ನಿರ್ದೇಶನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಮಾಡಿದೆ. ಆನಂತರ ವಾಪಸ್ ಬಂದು ನಾನು ಪೂರ್ಣವಾಗಿ ರಂಗಭೂಮಿಯಲ್ಲೇ ತೊಡಗಿಸ್ಕೊಂಡೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗೋಕ್ಕಿಂತ ಮೊದಲು ನಾನು ಸಮುದಾಯ ಅನ್ನುವಂಥ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೆ. ಸಮುದಾಯ ಅನ್ನುವಂಥದ್ದು ರಾಜಕೀಯ ಬದ್ಧತೆ ಇರುವಂತಹ ಒಂದು ತಂಡ, ರಂಗತಂಡ. ಅದರಲ್ಲಿ ನಾನು ಕ್ರಿಯಾಶೀಲರಾಗಿದ್ದೆ.